ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ. ನಿಮ್ಮಲ್ಲಿ ಒಂದು ಸೂಚನೆ, ತುಂಬಾ ಜನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೊಂದು ಪ್ರಾರ್ಥನೆ. ನಿಮ್ಮಲ್ಲಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ಗುರು ಅಂದ್ರೆ ಏನು ಎಂಬ ಪ್ರಶ್ನೆಗೆ ಉತ್ತರವನ್ನು ನಾನು ಇವತ್ತು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಗುರು ಹೇಗಿರಬೇಕು, ಅವನ ಕರ್ತವ್ಯವೇನು ಎಂಬುದನ್ನು ನಾವಿವತ್ತು ತಿಳ್ಕೋಬೇಕಾಗಿದೆ. ಗುರು ಎಂಬುದು ಅದು ಕೇವಲ ಶಬ್ದ ಮಾತ್ರ ಅಲ್ಲ, ಅದು ಒಂದು ಜವಾಬ್ದಾರಿ. ಗುರು ಎಂಬುದು ಅದು ಬಹುದೊಡ್ಡ ಜವಾಬ್ದಾರಿ, ಅದು ಒಂದು ಪದವಿ. ಇವತ್ತು ಸಮಾಜ ಏನಾಗಿದೆ ಅದೆಲ್ಲ ಗುರುವಿನಿಂದ ಆಗಿದೆ. ಇದನ್ನು ನಾವೆಲ್ಲ ತಿಳ್ಕೋಬೇಕು. ಇವತ್ತು ಗುರುವಿಲ್ಲದೆ ಇದ್ರೆ ನಾವಿವತ್ತು ನಿಮ್ಮ ಮುಂದೆ ಕುಂತ್ಕೊಂಡು ಮಾತಾಡಕ್ ಆಗ್ತಿತ್ತ? ನೀವು ಇವತ್ತು ಪುಸ್ತಕಗಳನ್ನು ಓದಕ್ ಆಗ್ತಿತ್ತ? ಜ್ಞಾನವನ್ನು ತಿಳ್ಕೊಳಕ್ ಆಗ್ತಿತ್ತ? ಚಿಕ್ಕದ್ರಿಂದ ದೊಡ್ಡದವರೆಗೂ ಕೂಡ ತಾಯಿಯೇ ಮೊದಲ ಗುರು. ಮನೆಯಲ್ಲಿ ಮೊದಲನೇ ಗುರು ತಾಯಿಯೇ ಆಗಿರ್ತಾಳೆ. ಯಾಕಂದ್ರೆ ನಾವು ಹುಟ್ಟಿದಾಗ ಎಲ್ಲ ಕಲಿಸುವಂತವಳು ನಮ್ಮ ತಾಯಿನೇ ಆಗಿರ್ತಾಳೆ. ನಮ್ಗೆಲ್ಲವನ್ನು ತಿದ್ದಿ ತೀಡಿ ದಾರಿ ತೋರಿಸೋಳು ಮೊದಲನೇ ತಾಯಿ ಅಂದ್ರೆ ನಮ್ಮ ತಾಯಿ. ಗುರು ಅಂದ್ರೆ ಮೊದಲನೇ ಗುರು ನಮ್ಮ ತಾಯಿ, ಆಮೇಲೆ ನಮ್ಮ ತಂದೆ, ಆಮೇಲೆ ಹೊರಗಡೆ ಗುರು. ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ, ಹೈಸ್ಕೂಲಲ್ಲಿ ಕಲಿಸುವಂತಹ ಗುರುಗಳು. ಆದ್ರೆ ಅದಕ್ಕಿಂತ ದೊಡ್ಡವನು ಯಾರು? ಜನನ ಮರಣಗಳಿಂದ ಬಿಡುಗಡೆಗೊಳಿಸುವಂತಹ ಬ್ರಹ್ಮಜ್ಞಾನವನ್ನು ನೀಡ್ತಾನಲ್ಲ, ಅವನು ನಿಜವಾದ ಗುರು ಅಂತಾನೆ. ಯಾವಾಗ್ಲೂ ಗುರು ಕಠೋರವಾಗಿರ್ತಾನೆ. ಏನಿದೆಯೋ ಇದ್ದಕ್ಕಿದ್ದಂಗೆ ಹೇಳುವಂಥದ್ದು, ನೇರವಾಗಿ ಹೇಳುವಂಥದ್ದು. ಯಾಕಂದ್ರೆ ಗುರು ಸಮಾಜವನ್ನ ತಿದ್ದುವಂತವನು. ಗುರು ಈ ಸಮಾಜವನ್ನ ತಿದ್ದಬೇಕು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡ್ಬೇಕು, ಗುರಿ ತೋರಿಸ್ಬೇಕು, ದಾರಿ ತೋರಿಸ್ಬೇಕು. ಅವ್ರಿಗೆ ಇದನ್ನ ಮಾಡ್ಬೇಕಂತ ತೋರಿಸ್ಬೇಕು. ಇದಲ್ಲ, ಹೀಗೆ ಹೋಗ್ಬೇಕು, ಹೀಗೆ ಇರಬೇಕು ಅಂತ ತೋರಿಸೋನು ನಿಜವಾದ ಗುರು. ಅವನು ನಿಜವಾದ ಗುರು ಆಗ್ತಾನೆ. ಯಾಕಂದ್ರೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ಕಠೋರವಾಗಿ ಮಾತಾಡ್ತೀನಿ. ತುಂಬಾ ಜನ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ. ಅಂದ್ರೆ ಯಾವುದೇ ಒಬ್ಬ ಗುರುವಿನ ಆ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಗುರುವಿನ ಮನಸ್ಥಿತಿಗೆ ಏರಿದಾಗ ಮಾತ್ರ ಸಾಧ್ಯ ಆಗತ್ತೆ. ಅವ್ರೇನ್ ಮಾತಾಡ್ತಾ ಇದ್ದಾರೆ, ಅವ್ರು ಯಾವ ಕಾರಣಕ್ಕಾಗಿ ಮಾತಾಡ್ತಾರೆ, ಅವ್ರ ಉದ್ದೇಶ ಏನು ಎಂಬುದು ಆ ಗುರುವಿನ ಸ್ಟೇಟಸ್ ಅಲ್ಲಿ ಇದ್ದವನಿಗೆ, ಆ ಜ್ಞಾನ ಇದ್ದವನಿಗೆ ಅದು ಅರ್ಥ ಆಗತ್ತೆ ಅವ್ನು ಮಾತಾಡೋದು. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಓಶೋ ಅವ್ರು ತಗೊಳ್ಳಿ. ರಜನೀಶ್ ಅವರು ಈ ರಾಜಕೀಯವನ್ನ, ಧರ್ಮಗಳನ್ನ ತುಂಬಾ ಕಟುವಾಗಿ ಟೀಕಿಸ್ತಾ ಇದ್ರು ಭಾರತದಲ್ಲಿ. ಅದು 1975 ಆ ಸಮಯದಲ್ಲಿ. ಅವರು ಬೇಡ ಅಂತಂದು ಇಲ್ಲಿ ಇರೋದೇ ಬೇಡ ಅಂತ ಅಮೆರಿಕಕ್ಕೆ ಹೋಗ್ಬಿಡ್ತಾರೆ. ಅವರು ಅಲ್ಲಿ 65,000 ಎಕರೆ ಜಮೀನ್ ತಗೊಂಡು ಅಲ್ಲಿ ರಜನೀಶ್ ಒಂದು ಸಿಟಿನೇ ನಿರ್ಮಾಣ ಮಾಡ್ತಾರೆ. ಆಮೇಲೆ ಅಲ್ಲಿ ವಿಮಾನ ನಿಲ್ದಾಣನೇ ಸಪರೇಟ್ ಆಗಿ ಮಾಡ್ತಾರೆ. ಭಾರತದಿಂದ 1,000-2,000 ಜನನ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಪ್ರವಚನಗಳು ಮಾಡ್ತಾರೆ. ಯಾವುದೋ ಒಂದು ಪ್ಲೇಸ್, ಅದು ನೀರಿರೋದಿಲ್ಲ, ಬಂಜರ ಭೂಮಿಯನ್ನ 65,000 ಎಕರೆ ಬಂಜರ ಭೂಮಿಯನ್ನ ತಗೊಂಡು ದೊಡ್ಡ ಸಿಟಿಯನ್ನ ಮಾಡಿ, ಆಮೇಲೆ ಮರಗಳೆಲ್ಲ ಬೆಳೆಸಿ ಉತ್ತಮ ಇದನ್ನ ಮಾಡಿಬಿಡ್ತಾರೆ. ಅವರನ್ನ ಇಡೀ ಅಮೆರಿಕ ಎಷ್ಟೋ ಜನ ಅವ್ರನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಡೀ ಸರ್ಕಾರಕ್ಕೆ ಭಯ ಆಗುತ್ತೆ, ನೀವು ಮುಂದೆ ಹಿಂಗೆ ಆದ್ರೆ ನಮ್ಮ ಈ ಕ್ರೈಸ್ತ ಧರ್ಮ ಹೊರಟೋಗ್ಬಿಡುತ್ತೆ ಅಂತಂದು ಭಯ ಬಿದ್ದ್ಬಿಡ್ತಾರೆ. ಆಮೇಲೆ ಅವ್ರ ಮೇಲೆ ಕೆಲವು ಸುಳ್ಳು ಕೇಸುಗಳನ್ನ ಹಾಕಿ ಅವ್ರನ್ನ ಜೈಲಿಗೆ ಹಾಕಿ
ಅವರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಆಮೇಲೆ ಒಂದು 16-17 ದಿವಸ ಆದ್ಮೇಲೆ ಅವರು ಮತ್ತೆ ನೇಪಾಳಕ್ಕೆ ಹೋಗ್ತಾರೆ. ಅಲ್ಲಿ ಆಮೇಲೆ ಬೇರೆ ಬೇರೆ ಯುರೋಪ್ ಕಂಟ್ರಿಗಳಿಗೆ ಹೋಗಕ್ ನೋಡಿದ್ರೆ ಯಾರು ಕೂಡ ಅವ್ರನ್ನ ಬಿಟ್ಕೊಳೋದಿಲ್ಲ. ಆಮೇಲೆ ನೇಪಾಳಕ್ಕೆ ಬಂದು ಆಮೇಲೆ ಅವರು ಮತ್ತೆ ನಮ್ಮ ಪೂನಾಕ್ ಬರ್ತಾರೆ. ಆಮೇಲೆ 1990ರಲ್ಲಿ ಅವರೇನು ಡಿಸೆಂಬರ್ ಶರೀರವನ್ನ ಬಿಡ್ತಾರೆ. ಅಂದ್ರೆ 60 ವಯಸ್ಸು ಆವಾಗ ಅವರು ಶರೀರ ಬಿಟ್ಟಾಗ ಅವ್ರನ್ನ ಅಮೆರಿಕದವರು ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿಬಿಡ್ತಾರೆ. ಅಂದ್ರೆ ಅವರು ಯಾವುದನ್ನೇ ಆಗ್ಲಿ ನೇರವಾಗಿ ಮಾತಾಡುವಂತವ್ರು, ನೇರ ಡ್ಯಾಶ್ ಅಂಡ್ ಡ್ಯಾಶ್. ಇಡೀ ಅಮೆರಿಕ ಭಯ ಪಡುತ್ತೆ ಅವರ ಭಾಷಣವನ್ನು ಕೇಳೋದಕ್ಕೆ. ಎಲ್ಲೆಲ್ಲೂ ಜನ ಬರ್ತಾ ಇದ್ರು, ಅಷ್ಟು ಆಕರ್ಷಕರಾಗಿ ಆ ರೀತಿಯಾದ ಸ್ಪೀಚ್ ಅವ್ರು ಕೊಡ್ತಾ ಇದ್ರು. ಅದ್ಭುತವಾದ ವ್ಯಕ್ತಿ ರಜನೀಶ್ ಅಂತ. ಅವರು ಮೂಲತಃ ಜೈನ ಧರ್ಮಕ್ಕೆ ಸೇರಿದವರು. ಆಮೇಲೆ ಅನಂತರ ಅವರು ಪ್ರೊಫೆಸರ್ ಆಗ್ತಾರೆ. ಪ್ರೊಫೆಸರ್ ಆಗಿ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಅವರು ಆಧ್ಯಾತ್ಮಿಕ ಪೀರಿಯಡ್ಗೆ ಬರ್ತಾರೆ. ಅವರು ಮೊದಲನೇದಾಗಿ ಪೂನಾದಲ್ಲಿ ಆಶ್ರಮ ಸ್ಥಾಪನೆ ಮಾಡ್ತಾರೆ, ಓಶೋ. ಆಮೇಲೆ ಅಮೆರಿಕಕ್ಕೆ ಹೋಗ್ತಾರೆ. ಇಲ್ಲಿ ಭಾರತದಲ್ಲಿ ಕಿರುಕುಳ ತಾಳಲಾರ್ದೆ ಅಲ್ಲಿ ಅವ್ರನ್ನ ಸ್ಲೋ ಪಾಯ್ಸನ್ ಹಾಕಿ ಸಾಯಿಸ್ಬಿಡ್ತಾರೆ. ಅಂದ್ರೆ ಅವ್ರು ಭಾರತದಲ್ಲಿ ಬಂದು ಸಾಯ್ತಾರೆ, ಈ ಭೂಮಿಯಲ್ಲೇ ಸಾಯ್ತಾರೆ ಬಂದು. ನೋಡಿ, ನೇರವಾಗಿ ಇದನ್ನ ಇರೋಗೆ ಹೇಳಿದ್ರೆ ತಡ್ಕೊಳಕ್ ಆಗೋದಿಲ್ಲ ಯಾರಿಗೆ. ಸತ್ಯವನ್ನ, ಯಾಕಂದ್ರೆ ಗುರು ಮಾಡ್ಬೇಕಾಗಿರೋದು ಅದನ್ನೇ, ಸತ್ಯವನ್ನೇ ಹೇಳ್ಬೇಕಾಗಿದೆ, ಸುಳ್ಳು ಹೇಳೋದಲ್ಲ. ಇವತ್ತೇನಾಗಿದೆ ಅಂದ್ರೆ ಒಂದು 10, 20, 50 ಚಾನಲ್ ಬಂದು ಕಾಣಿಸ್ಕೊಂಡ್ಬಿಟ್ಟಂದ್ರೆ ಅವ್ನು ಮಹಾಗುರು ಆಗಿಬಿಡ್ತಾನೆ. ಇವತ್ತಿನ ಯುಗದಲ್ಲಿ ಒಂದು 50 ಚಾನಲ್ ಇಲ್ಲಿ ಬಂದ್ಬಿಟ್ರೆ ಮಹಾಗುರು ಆಗ್ತಾನೆ. ಯಾವುದೇ ಒಂದು ಅಫಿಷಿಯಲ್ ಒಂದೇ ಚಾನಲ್ ಆಗಿದ್ನಂದ್ರೆ ಅವ್ನು ಏನೋ ಕೆಲ್ಸಕ್ಕೆ ಬರೋದು ಗುರು ಆಗಿಬಿಡ್ತಾನೆ. ಯಾಕಂತ ಕೇಳಿ, ರೀಸನ್ ಹೇಳ್ತಾನೆ. ಇವತ್ತು ವಾಸ್ತವ ರೀಸನ್ ಹೇಳ್ತಾನೆ. ಅವ್ನು 40-50 ಚಾನಲ್ ಬರ್ತಾನೆ ಅಂದ್ರೆ ಅವನ ಹತ್ರ ದುಡ್ಡು ಚೆನ್ನಾಗಿರುತ್ತೆ. ಇವತ್ತು ಅನೇಕ ಯೂಟ್ಯೂಬ್ ಚಾನಲ್ಗಳು ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಒಂದ್ ಚಾನಲ್ಗೆ ಹೋಗ್ಬೇಕಂದ್ರೆ 50,000, 2 ಲಕ್ಷ, 3 ಲಕ್ಷ, 5 ಲಕ್ಷ ಕೇಳ್ತಾರೆ. ಈಗ ದುಡ್ಡು ಇತ್ತವನು, ಅವನಿಗೆ ಜ್ಞಾನ ಇರೋದಿಲ್ಲ, ದುಡ್ಡು ಇರುತ್ತೆ. ಅವನ ಹೆಸರು ಮಾಡ್ಕೊಳಕ್ಕೋಸ್ಕರ ಯಾವ್ದಾವ್ದೋ ಚಾನಲ್ ದುಡ್ಡು ಹಾಕ್ತಾನೆ, ತನಗೆ ತಿಳಿದಂಗೆ ತಾನು ಹೇಳ್ತಾನೆ. ಅವನ್ ಏನೇನೋ ಹೇಳ್ತಾನೆ, ಅದಕ್ಕೆ ತಕ್ಕಂಗೆ ಜನ ಹ್ಞೂ ಹ್ಞೂ ಅಂತ ಕುಣಿತಾರೆ. ದೊಡ್ಡ ಗುರು ಮಾಡಿ ಕುಂದಿಸ್ಬಿಡ್ತಾರೆ. ಒಳಗಡೆ ನೋಡ್ರಿ ಲೊಳಲಾಟೆ ಏನೂ ಇರೋದಿಲ್ಲ. ನಿಜವಾದ ಜ್ಞಾನ ಇರೋನು ಯಾವ್ದೋ ಒಂದ್ ಮೂಲೆ ಕುಂದ್ಬಿಟ್ಟಿರ್ತಾನೆ. ಅವನ ಹತ್ರ ಜನ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅವ್ನ್ 108 ಚಾನಲ್ಗೆ ಅಡ್ಡಾಡೋದಿಲ್ಲ. ಯಾಕೆ ಅಡ್ಡಾಡೋದಿಲ್ಲ? ಅವನದು ದುಡ್ಡು ಇರೋದಿಲ್ಲ. ಅವ್ನ್ ಎಲೆ ಕೊಡಬೇಕು 108 ಚಾನಲ್? ಲಕ್ಷ 3 ಲಕ್ಷ, 4 ಲಕ್ಷ, 5 ಲಕ್ಷ ಎಲೆ ಕೊಡಬೇಕು. 50,000ದಿಂದ 5 ಲಕ್ಷದವರೆಗೂ ನಡೆಯುತ್ತೆ ಇವತ್ತು ಯಾವ್ದೋ ಯೂಟ್ಯೂಬ್ ಚಾನೆಲ್ಗೆ ಹೋಗ್ಬೇಕಂದ್ರೆ. ಮತ್ತೆ ಸ್ಯಾಟಲೈಟ್ ಚಾನೆಲ್ಗಳು ಅದಕ್ಕೆ ಬೇರೆ, ಅವ್ರದ್ದು ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ನೀವ್ ಅನ್ಕೋಬಹುದು, ಅವರೇ ಇವರು ಟಿವಿ ಅವರು ಯೂಟ್ಯೂಬರ್ ಅವರೇ ಕರೆಸಿ ಮಾತಾಡ್ತಾ ಇದ್ದಾರೆ ಜ್ಞಾನಕ್ಕೋಸ್ಕರ, ಸಮಾಜಕ್ಕೋಸ್ಕರ ಅಂತ ನೀವ್ ಅನ್ಕೊಂತ ಇರ್ತಾರ. ಅದು ಇದೆ ಎಲ್ಲೇ ಒಂದು. ಆದ್ರೆ ಇವತ್ 3/4% ಏನಾಗಿದೆ ಅಂದ್ರೆ ದುಡ್ಡೇ ಬಂಡವಾಳ ಆಗ್ಬಿಟ್ಟಿದೆ ಇವತ್ತು. ಅದೇ ನಿಜವಾದ ಗುರುಗಳಿಗೆ, ನಿಜವಾದ ಜ್ಞಾನ ಇರೋಂಥವ್ರಿಗೆ ಇವತ್ತು ಬೆಲೆನೇ ಇಲ್ಲ, ಗುರ್ಸೋದೇ ಇಲ್ಲ. ಯಾಕೆ ಗುರ್ಸೋದಿಲ್ಲ ಅಂದ್ರೆ ಆ ಸ್ಥಾನಕ್ಕೆ ಹೋದ್ರೆ ಗುರ್ಸಕ್ಕಾಗತ್ತೆ. ಆ ಗುರು ಯಾವ ಸ್ಥಾನದಲ್ಲಿ ಇರ್ತಾನೋ ಆ ಸ್ಥಾನದ ಜ್ಞಾನ ನಿಮ್ಮಲ್ಲಿದ್ರೆ ಆ ಗುರುವಿನ ಗುರ್ತಿಸ್ತಾರೆ. ಆ ಜ್ಞಾನನೇ ನಿಮ್ಗೆಲ್ಲ ಅಂದ್ರೆ ಏನ್ ಗುರ್ತಿಸ್ತಾರೆ? ಅವರು ನೋಡ್ಬೇಕು ಕೆಲವೆಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದ್ಸಲ ಗುರು ಭಗವಂತ ಸುಳ್ಳು ಅಂತ ಒಂದು ವಾಸರ್ ಕೆಲವ್ರು ಬರ್ತಾರೆ, ಆಮೇಲೆ ಭಗವಂತ ಇದ್ದಾನೆ ಅಂತ ವಾಸರ್ ಕೆಲವ್ರು ಬರ್ತಾರೆ. ಎಲ್ಲ ಜನಗಳಿಗೆ ಕನ್ಫ್ಯೂಸ್ ಬಿಡ್ತಾರೆ. ಒಂದೊಂದ್ಸಲ ಪಾಸಿಟಿವ್ ಆಗಿ ಮಾತಾಡೋರ್ನ ಕುಂದರ್ಸ್ಕೊಂಡು ಮಾತಾಡಿಸ್ತಾರೆ ಕೆಲವು ಯೂಟ್ಯೂಬ್ ಚಾನಲ್ ಅಲ್ಲಿ. ಆಮೇಲೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರ್ನ ಕರ್ಕೊಂಬ ಮತ್ತೆ ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಒಂದ್ ಇದ್ರಲ್ಲಿ ಇರೋದಿಲ್ಲ. ಅವ್ರಿಗೇನ್ ಗೊತ್ತಾ, ಬಿಸ್ನೆಸ್, ದುಡ್ಡು ಬೇಕು. ಯಾರು ದುಡ್ಡು ಕೊಡ್ತಾರೋ ಅವ್ರು ಕರ್ಕೊಂಬಂದ್ ಕುಂದರ್ಸಿ ವಿಡಿಯೋ ಮಾಡಿಸ್ಬಿಡ್ತಾರೆ. ಅದ್ರ ಪರಿಣಾಮ ಸಮಾಜಕ್ಕೆ ಏನಾಗುತ್ತೆ ಅಂತ ಯಾರು ಆಲೋಚನೆ ಮಾಡೋದಿಲ್ಲ. ಸಮಾಜಕ್ಕೆ ಏನ್ ಪರಿಣಾಮ ಆಗುತ್ತೆ, ಇವ್ರು ಕೊಡೋ ತತ್ವದಿಂದ ಸಮಾಜಕ್ಕೆ ಏನ್ ಪರಿಣಾಮ ಆಗುತ್ತೆ ಯಾರು ಆಲೋಚನೆ ಮಾಡೋದಿಲ್ಲ. ಯಾವುದೇ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರ್ದು. ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಯಾವಾಗ ಹೆಣ್ಮಗಳು ಬಾಗ್ಲ ತಟ್ಟದ್ಲೋ ಅವಾಗ ದೇಶ ಕೆಡ್ತು, ಸಮಾಜ ಕೆಡ್ತು ಅಂತ ಹೇಳ್ತಾ ಇದ್ರು. ಅದು ನಿಜ ಇದೆ. ಇವತ್ತು ನೋಡಿ, ಸ್ವಾತಂತ್ರ್ಯವನ್ನ ಉಪಯೋಗ ಮಾಡ್ಕೊಂಡವರು ಕೆಲವೇ ಜನ, ಅದನ್ನ ದುರುಪಯೋಗ ಮಾಡ್ಕೊಂಡವರು ಬಹಳ ಜನ. ಈಗ ನೋಡಿ,
ಬರ್ಕ್ ಮೈ ಮೇಲೆಲ್ಲ ಬಟ್ಟೆ ಹಾಕೊಂಡಿರ್ತಾರೆ. ಅದನ್ನ ನೀವು ಯಾಕಮ್ಮ ಇಂಥ ಬಟ್ಟೆ ಹಾಕೊಂಡಿಗೆ ಅಂತ ಕೇಳಿ, ನೀನ್ ಯಾರು ಕೇಳಕ್ಕೆ, ನನ್ನ ಇಷ್ಟ ಅಂತ ಹೇಳ್ತಾರೆ. ಅದ್ರ ಪರಿಣಾಮ ಸಮಾಜಕ್ಕೆ ಏನು ಬೀರುತ್ತೆ ಅವಕ್ ಅರ್ಥ ಇರೋದಿಲ್ಲ. ಅವಕ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮಗೂ ಅರ್ಥ ಆಗೋದಿಲ್ವಾ, ಅವ್ರ ಅಪ್ಪ ಅಮ್ಮಗೂ ಬುದ್ಧಿ ಇರೋದಿಲ್ವಾ, ಅವು ಕೂಡ ಹಂಗೆ ಬಿಟ್ಟು ಬಿಡ್ತವೆ. ಇದನ್ನ ಏನ್ ಮಾಡ್ಬೇಕು, ತಿದ್ದಬೇಕಲ್ವಾ. ಸಮಾಜ ಸುಧಾರಣೆ ಆಗ್ಬೇಕಂದ್ರೆ ಇದೆಲ್ಲ ಆಗ್ಬೇಕು. ಮೈ ತುಂಬಾ ಬಟ್ಟೆ, ಈ ಭಾರತೀಯ ಸಂಸ್ಕೃತಿ ಪರಂಪರೆ ಹುಟ್ಟಿದವರು ಮೈ ತುಂಬಾ ಬಟ್ಟೆ ಹಾಕೊಂಡು ಮೈ ಕೈ ಕಾಣಿಸ್ದಂಗೆ ತಿರುಗಾಡ್ಬೇಕು ಅಂಬೋದು ಕೂಡ ಜ್ಞಾನನ ಅವ್ರ ತಂದೆ ತಾಯಿಗೆ ಇರೋದು ಬೇಡವಾ? ಇದನ್ನೆಲ್ಲ ಯಾರು ತಿದ್ದಬೇಕು? ಇನ್ನು ಕೆಲವರು ಹೆಣ್ಮಕ್ಳು ನೋಡಿದ್ದೀನಿ ನಾನು, ಯೂಟ್ಯೂಬ್ ಚಾನಲ್ ಬರ್ತಿರ್ತಾರೆ, ಬಾಯಿ ಬಂದಂಗ್ ಮಾತಾಡ್ತಿರ್ತಾರೆ. ಅಂದ ಚಂದ ಸೂಪರ್ ಆಗಿರ್ತಾರೆ, ಬಾಯಿ ಬಂದಂಗ್ ಮಾತಾಡ್ತಿರ್ತಾರೆ. ಅವ್ರು ತಿಳಿದಿದ್ದು ಅವ್ರಿಗೆ ಸಾಧನೆ ಇರೋದಿಲ್ಲ, ಏನು ಬದ್ನಿಕಾಯಿ ಇರೋದಿಲ್ಲ, ಸಾಧನೆ ಇರೋದಿಲ್ಲ, ಏನಿರೋದಿಲ್ಲ. ಅವ್ರ ಮನ್ಯಾಗ ಅವ್ರ ಗಂಡ್ರ ಬಿಟ್ಬಿಟ್ಟಿರ್ತಾರೆ ಏನೋ ಅವ್ರನ್ನ ಹೊರಗಡೆ, ಬಾಯಿ ಬಂದಂಗ್ ಮಾತಾಡ್ತಿರ್ತಾರೆ. ಅಂದ್ರೆ ಇದ್ರ ಪರಿಣಾಮ ಸಮಾಜಕ್ಕೆ ಏನಾಗುತ್ತೆ? ನಾನು ಇದನ್ನ ಮಾತಾಡಿದ್ರೆ ಸಮಾಜದ ಯಾವ ರೀತಿ ತೆಗೆದುಕೊಳ್ಳುತ್ತೆ? ಸಮಾಜದಲ್ಲಿ ಸುಧಾರಣೆ ಆಗುತ್ತೋ ಅಥವಾ ಕೆಟ್ಟ ಹೋಗುತ್ತೋ, ಹಾಳಾಗಿ ಹೋಗುತ್ತೋ, ಉದ್ಧಾರ ಆಗುತ್ತೋ? ಆ ಪರಿಕಲ್ಪನೆವೇ ಬೇಡವಾ? ಮಾತಾಡೋಕ್ಕೂ ಒಂದು ಬಾಯಿಗೆ ಲಗಾಮ್ ಬೇಡವಾ? ತುಂಬಾ ಜನ ಹೆಣ್ಮಕ್ಳು ಯೂಟ್ಯೂಬ್ ಅಲ್ಲಿ ಬಾಯಿ ಬಂದಂಗೆಲ್ಲ ನಮ್ ಸನಾತನ ಧರ್ಮದ ಬಗ್ಗೆ ಆಗ್ಲಿ, ನಮ್ ಸಂಸ್ಕೃತಿ ಪರಂಪರೆ ಬಗ್ಗೆ ಆಗ್ಲಿ ಏನೋ ತಿಳ್ಕೊಂಡಿನಿ ಅನ್ನೋ ತರ ಮಾತಾಡೋದು, ಸುಮ್ನೆ ಮಾತಾಡೋದು. ಆದ್ರೆ ಅದರಲ್ಲಿ ಕಡೆ ಕೆಲವರು ಸಾಧನೆ ಮಾಡಿ ಸ್ಪಿರಿಚುವಲ್ ಒಳ್ಳೆ ಮಾರ್ಗದರ್ಶನ ಕೊಡೋರು ಇದ್ದಾರೆ. ಆದ್ರೆ ಇಂಥವ್ರು ಕೂಡ ತುಂಬಾ ಜನ ಇದ್ದಾರೆ. ದುಡ್ಡು ಇರುತ್ತೆ, ತಮ್ಮ ಹೆಸರು ಕೀರ್ತಿ ಮಾಡ್ಕೊಳಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡ್ಕೊಂತಾರೆ. ಯಾಕಂದ್ರೆ ಇವತ್ತು ಯೂಟ್ಯೂಬ್ನವ್ರಿಗೆ ಕೆಲವರಿಗೆಲ್ಲ ದುಡ್ಡೇ ಬೇಕಾಗಿರುತ್ತೆ. ನೀವೇನ ಮಾತಾಡೋಕೆ ನಮಗೆ ದುಡ್ಡು ಕೊಡಿ ಅಂತಾರ ಅಷ್ಟೇ. ನೀವೇನ್ ಮಾತಾಡ್ತಾರೆ ಮಾತಾಡಿ ಅಷ್ಟೇ, ನಮಗೆ ದುಡ್ಡು ಕೊಡಿ. ಈ ರೀತಿ ಕೂಡ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ರೀತಿ ಆಗುವುದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಈಗ ಸ್ಯಾಟಲೈಟ್ ಚಾನೆಲ್ಗಳು ಇವಾಗೆಲ್ಲ ಟಿವಿ ಚಾನೆಲ್ ನೋಡೋರು ಕಡಿಮೆ ಆಗಿದ್ದಾರೆ. ಯೂಟ್ಯೂಬಿನ ಯುಗ ಈಗಿರುವಾಗ ನಮ್ಮ ಭಾರತದಲ್ಲಿ ಏನು ನಾವು ಮಾಡ್ಬೇಕಾಗಿದೆ, ಅದನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ. ನಾವೇನ್ ಮಾಡ್ಬೇಕು ಇವತ್ತಿನ ಯುಗದಲ್ಲಿ? ನೋಡಿ, ನಮ್ಮ ಋಷಿಮುನಿಗಳು ವೇದಗಳನ್ನ ಈ ಜಗತ್ತಿಗೆ ಕೊಟ್ಟೋಗಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಇವುಗಳನ್ನ ನಾವು ಈ ಮೀಡಿಯಾಗಳ ಬಳಸಿಕೊಂಡು ಮಕ್ಕಳಿಗೆ ಕಲಿಸ್ಬೇಕು, ಸಂಸ್ಕಾರ ಕೊಡಬೇಕು, ಸಂಸ್ಕೃತಿ ಕೊಡಬೇಕು, ಜ್ಞಾನ ಕೊಡಬೇಕು. ಈ ಕೆಲಸ ಆಗ್ಬೇಕಾಗಿದೆ ಇವತ್ತು. ವೇದಗಳ ಕೊಡಬೇಕು, ವೇದ ಅಂಗಗಳನ್ನ ಕೊಡಬೇಕು, ಉಪವೇದಗಳನ್ನ ಕೊಡಬೇಕು, ಆಯುರ್ವೇದ, ಧನುರ್ವೇದ ಇವೆಲ್ಲ ಕೊಡಬೇಕು, ಉಪನಿಷತ್ತುಗಳು ಕೊಡಬೇಕು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಕೊಡಬೇಕು, 18 ಪುರಾಣಗಳ ಬಗ್ಗೆ ಚರ್ಚೆ ಆಗಬೇಕು, ಉಪಪುರಾಣಗಳ ಬಗ್ಗೆ ಚರ್ಚೆ ಆಗಬೇಕು. ಇದು ಈ ವಿಷಯವಾಗಿ ಈ ಮಾರ್ಗದಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಹಿಂದೂಗಳಾಗಿ ಈ ಮಾರ್ಗದಲ್ಲಿ ನಾವು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಏನೇನೋ ಮಾಡ್ತಾ ಇದ್ರೆ ಅದು ಅಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಒಂದು ಗುರುಸ್ಥಾನ ಅಂದ್ರೆ ಹೀಗೆ ಸರಿಯಾದ ಮಾರ್ಗದರ್ಶನ ಕೊಡುವಂಗ ಆಗಬೇಕು. ಮಕ್ಕಳಿಗೆ ವೇದ ಮಂತ್ರಗಳನ್ನ ಪಠಿಸುವಂಥದ್ದು, ಪ್ರತಿನಿತ್ಯ ಅರ್ಧ ಗಂಟೆ 1 ಗಂಟೆ ವೇದ ಮಂತ್ರಗಳನ್ನ ಹೇಳ್ತಾ ಇದ್ರೆ ಅವರು ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಅವರಲ್ಲಿ ಬದಲಾವಣೆ ಆಗುತ್ತೆ. ಆಮೇಲೆ ಹೆಚ್ಚಿನ ಮೇಧಾಶಕ್ತಿ ಉಳ್ಳವರಾಗ್ತಾರೆ. ಹಿಂದೆ ನಮ್ಮ ಋಷಿ ಮುನಿಗಳು ಹೇಗೆ ಲಕ್ಷಗಟ್ಟಲೆ ಮಂತ್ರಗಳನ್ನ ನೆನಪಿನಲ್ಲಿ ಇಟ್ಕೊಂತಿದ್ರು, ಹೇಗೆ ಇಟ್ಕೊಂತಿದ್ರು, ಏನ್ ಟೆಕ್ನಿಕ್? ಈ ವೇದಗಳನ್ನ ಯಾರೋ ಸರಿಯಾಗಿ ಗುರು ಮುಖೇನ ಸರಿಯಾದ ರೀತಿಯಲ್ಲಿ ಅವುಗಳನ್ನ ಪಠಣ ಮಾಡುವುದನ್ನ ಅಭ್ಯಾಸ ಮಾಡಿಸ್ಬೇಕು ನಿಮ್ಮ ಮಕ್ಕಳಿಗೆ. ಆ ಪಠಣ ಮಾಡುವುದರಿಂದ, ವೇದ ಮಂತ್ರಗಳ ಪಠಣ ಮಾಡೋದು ಕಲಿಸೋದ್ರಿಂದ ಮುಂದೆ ಮೇಧಾಶಕ್ತಿ ವೃದ್ಧಿ ಆಗುತ್ತೆ. ನೀವು ಏನೇ ಓದಿದ್ರು ಕೂಡ ತಲೆಗೆ ಹತ್ತುತ್ತೆ, ಬುದ್ಧಿವಂತರಾಗ್ತಾರೆ. ಅಥವಾ ಮುಂದೆ IAS, KAS ಕಾಂಪಿಟೇಷನ್ ಎಕ್ಸಾಮ್ ನಲ್ಲಿ ಫಸ್ಟ್ ಕ್ಲಾಸ್ ಬರ್ತಾರೆ. ಮುಂದೆ ಸಮಾಜಕ್ಕೆ ಒಳ್ಳೆ ಸೇವೆ ನೀಡುವಂತವ್ರಾಗ್ತಾರೆ, ದೇಶಕ್ಕೆ ಒಳ್ಳೆ ಸೇವೆ ನೀಡುವಂತವ್ರಾಗ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ಗುರುಕುಲ ಪದ್ಧತಿ ಏನ್ ಜಾರಿಗೆ ಬಂದಿತ್ತು, 1835ರಲ್ಲಿ ಮೆಕಾಲೆ ಶಿಕ್ಷಣ ಬಂದು ಅದನ್ನೆಲ್ಲ ಸರ್ವನಾಶ ಮಾಡಿ, ಗುರುಕುಲ ಶಿಕ್ಷಣವನ್ನು ಸರ್ವನಾಶ ಮಾಡಿ ಈ ಆಧುನಿಕ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದಿದ್ದಾರೆ. ಇದರಿಂದ ನೆಮ್ಮದಿ, ಶಾಂತಿ ಏನಾದ್ರೂ ಇದೆಯಾ? ಈ ಶಿಕ್ಷಣ ಬಂದ್ಮೇಲೆ ಶಾಂತಿ, ನೆಮ್ಮದಿ ಅಂತೂ ಹೊರಟೇ ಹೋಗಿದೆ. ಹಿಂದಿನ ಶಿಕ್ಷಣ ಹೇಗಿತ್ತು ಅಂದ್ರೆ ಮನುಷ್ಯ ನೆಮ್ಮದಿಯಿಂದ, ಶಾಂತಿಯಿಂದ, ಆನಂದವಾಗಿ ಬದುಕ್ತಾ ಇದ್ದ. ಆನಂದ ಎಂಬುದು ಅವನೊಳಗಡೆ ಇರುವಂತದ್ದು. ಇವತ್ತು ಆನಂದ ಎಂಬುದು ನಮ್ಮ ಒಳಗಡೆ ಇರುವಂತದ್ದು, ಹೊರಗಡೆ ಇರುವಂತದ್ದಲ್ಲ. ಈ ಇಂಗ್ಲಿಷ್ ಶಿಕ್ಷಣ ಏನ್ ತೋರಿಸುತ್ತೆ ಅಂದ್ರೆ ಆನಂದವನ್ನ ಹೊರಗಡೆ ಹುಡುಕೋದು ತೋರಿಸುತ್ತೆ. ಎಲ್ಲಿ? ಬಾರು, ಪಬ್ಬು, ಕ್ಲಬ್ಬು
ಆ ಮಾದಕ ವಸ್ತುಗಳು, ಕ್ರಿಕೆಟು, ಸಿನಿಮಾ ತಾರೆಯರು ಈ ಕಡೆ ಮುಖ ಮಾಡುತ್ತೆ. ಆದ್ರೆ ಅದೇ ನಮ್ಮ ಗುರುಕುಲ ಶಿಕ್ಷಣ ನಮ್ಮನ್ನ ಅಂತರ್ಮುಖ ಮಾಡುತ್ತೆ. ಒಳಗಡೆ ಆನಂದ ಒಳಗಡೆ ಇದೆ ಅಂತ ಒಳಗಡೆ ಕರ್ಕೊಂಡು ಹೋಗುತ್ತೆ. ನಿಜವಾಗಿ ಆಲೋಚನೆ ಮಾಡಿ, ಯಾವ್ದು ಬೇಕು? ಇವತ್ತು ಫೋನ್ಗಳು ಬಂದು ಅರ್ಧ ಮಕ್ಕಳು ಹಾಳು ಮಾಡ್ತಾ ಇದ್ದಾವೆ. ಯಾಕಂದ್ರೆ ಉಪಯೋಗ ಇದೆ ಅದರಿಂದ, ಇಲ್ಲ ಅಂತ ಅಲ್ಲ. ಫೋನಿಂದ ಉಪಯೋಗ ಇದೆ. ಎಲ್ಲಿ ಉಪಯೋಗ ಮಾಡ್ಬೇಕು, ಹೇಗೆ ಉಪಯೋಗ ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಒಳ್ಳೇದು, ಅದನ್ನ ತಿಳ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದು. ಈಗ ಚಿಕ್ಕ ಮಕ್ಕಳಿಗೂ ಕೂಡ ಫೋನ್ಗಳು ಕೊಟ್ಟು ಬಿಡ್ತಾರೆ. ಇನ್ನೂ ಒಂದು 2 ವರ್ಷ ಆಗಿರೋದಿಲ್ಲ, ಅಲ್ಲೇ ಫೋನ್ ಕೈಯಾಗ ಕೊಟ್ಟು ಬಿಡ್ತಾರೆ. ಮುಂದೆ ಅವ್ರ ಭವಿಷ್ಯ ಏನು? ಭವಿಷ್ಯ ಫೋನ್ ಇಲ್ಲ ಅಂದ್ರೆ ಒದರಾಡಕ್ ಸ್ಟಾರ್ಟ್ ಮಾಡ್ತವೆ. ಫೋನ್ ಇಲ್ಲ ಅಂದ್ರೆ, ಫೋನ್ ಕೊಡ್ಲಿಲ್ಲ ಅಂತ ಕಸ್ಕೊಂಡ್ರೆ ಯಾರ ತಾಯಿನೇ ಕತ್ತರಿಸಿ ಹಾಕ್ತಾರೆ, ತಂದೆನೇ ಕತ್ತರಿಸಿ ಹಾಕ್ಬಿಡ್ತಾರೆ ಫೋನಿಗೋಸ್ಕರ. ಇವೆಲ್ಲ ಘಟನೆಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದಾವೆ. ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ನನ್ನ ಪ್ರಕಾರ ಇದು ಯಾವ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಕ್ಕೆ ಮಕ್ಕಳಿಗೆ ಒಂದು ವಯಸ್ಸಿನವರೆಗೆ ಬರೋವರೆಗೂ ಅವರಿಗೆ ಮಕ್ಕಳಿಗೆ ಮೊಬೈಲ್ ಕೊಡದೇ ಇರೋದು ಒಳ್ಳೇದು. ಆಮೇಲೆ ಗುರುಕುಲಗಳಿಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ಹಾಕಿ, ಗುರುಕುಲದಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಸ್ಟ್ರಿಕ್ಟ್ ಪ್ರೈವೇಟೆಡ್ ಆಗಿರುತ್ತೆ. ಮಕ್ಕಳಿಗೆ ಗುರುಕುಲ ಶಿಕ್ಷಣ ಕಲಿಸಿ, ಆಮೇಲೆ ವೇದಗಳನ್ನ ಕಲಿಸಿ, ಅಲ್ಲ ಜೊತೆಯಲ್ಲಿ ನೀವು ಆಧುನಿಕ ಶಿಕ್ಷಣವನ್ನು ಕಲಿಸಿ, ನಾನು ಬೇಡ ಅನ್ನೋದಿಲ್ಲ. ಆದರೆ ಈ ದೇಶದ ಪರಂಪರೆ, ಸಂಸ್ಕೃತಿ, ಪರಂಪರೆ ನಾವು ಪಾಲಿಸ್ಬೇಕೇ ಹೊರತು ಬೇರೆ ಹೊರಗಿನಿಂದ ಬಂದವರು ನಮ್ಮ ಸಂಸ್ಕೃತಿ ಪರಂಪರೆ ಯಾರು ಪಾಲನೆ ಮಾಡೋದಿಲ್ಲ. ಇವತ್ತು ಈ ವೇದ, ಈ ಉಪನಿಷು, ವೇದ, ಆಗಮ, ದರ್ಶನ, ಪುರಾಣ ಇವೆಲ್ಲ ಇರೋದು ಈ ಮನುಷ್ಯನ ಉದ್ಧಾರಕ್ಕಾಗಿ ಮಾಡೋಗಿದ್ದಾರೆ ಹೊರತು ಇವುಗಳನ್ನ ಒಂದು ಮೂಲೆಗಿಡಕ್ಕೆ, ಮೂಲೆಗುಂಪು ಮಾಡಕ್ಕೆ ಅಲ್ಲ. ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅಲ್ಲ. ಮನುಷ್ಯನಾದವನು, ಮಾನವ ಅಂತ ಅನಿಸ್ಕೊಂಡಂತ ಪ್ರತಿಯೊಬ್ಬನೂ ಕೂಡ ಈ ವೇದಗಳನ್ನ, ಈ ಜ್ಞಾನವನ್ನ, ವೇದ ಅಂದ್ರೆ ಏನು? ಜ್ಞಾನ. ಈ ಜ್ಞಾನವನ್ನ ತಿಳ್ಕೊಳಕ್ಕೆ ಯೋಗ್ಯತೆ, ಅರ್ಹತೆ ಇದೆ. ದಯವಿಟ್ಟು ಈ ಕಡೆಗೆ ನಿಮ್ ಮನಸ್ಸನ್ನ ಕೊಡಿ. ಈ ಕಡೆಗೆ, ವೇದಗಳ ಕಡೆಗೆ, ನಮ್ಮ ಪೂರ್ವಜರು ಕೊಟ್ಟಂತ ಜ್ಞಾನದ ಕಡೆಗೆ ಸ್ವಲ್ಪ ಆಲೋಚನೆ ಮಾಡಿ. ಈ ಕಡೆಗೆ ನಿಮ್ ಮಕ್ಕಳನ್ನ ಹೆಚ್ಚು ತಿರುಗಿಸಿ. ನೀವು ಕೂಡ ಈ ಕಡೆಗೆ ತಿರುಗಿ ಆಧ್ಯಾತ್ಮ ಕಡೆಗೆ ಪ್ರಯಾಣ ಮಾಡಿ. ಹಿಂದೆ ನೋಡಿ ಹೇಗಿತ್ತು ವ್ಯವಸ್ಥೆ ಅಂದ್ರೆ, 6-7 ವಯಸ್ಸಿಗೆ ಮಗುವನ್ನ ಗುರುಕುಲ ಕಳಿಸಿದ್ರೆ ಅವನು 23-24 ವಯಸ್ಸಿಗೆ ಮನೆಗೆ ಬರ್ತಿದ್ದ. ಅದಕ್ಕೆ ಬ್ರಹ್ಮಚರ್ಯ ಅವಸ್ಥೆ, ಬ್ರಹ್ಮಚರ್ಯ ಆಶ್ರಮ ಅಂತ ಕರೀತಾರೆ. ಆಮೇಲೆ 24-25ರಿಂದ ಮದುವೆ ಆಗಿ 50 ವರ್ಷಗಳಿಗೆ ಅದು ಗೃಹಸ್ಥಾಶ್ರಮ ಅಂತ ಕರೆಸ್ಕೊಳ್ತಿತ್ತು. 24-25ರಿಂದ 50 ವಯಸ್ಸಿನೊಳಗಿರುವಂತ ಆಶ್ರಮ ಗೃಹಸ್ಥಾಶ್ರಮ ಅಂತ ಕರ್ಕೊಂತಿತ್ತು. ಅಲ್ಲಿ ಸಂಸಾರ ಮಾಡಿ, ಮಕ್ಕಳು ಮಾಡ್ಕೊಂಡು, ಮಕ್ಕಳಿಗೆ ಜವಾಬ್ದಾರಿ, ಮದುವೆ ಮಾಡಿ, 50 ವಯಸ್ಸಿಗೆ ಮಕ್ಕಳಿಗೆ ಮದುವೆ ಮಾಡಿ, ಆಮೇಲೆ ಮದುವೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು 50ರಿಂದ 75 ವಾನಪ್ರಸ್ಥ ಆಶ್ರಮ. ಅವಾಗ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೇದನ್ನು ಹೇಳ್ಕೊಂತ ಹೋಗೋದು. 50ರಿಂದ 75 ಎಲ್ಲರಿಗೂ ಒಳ್ಳೇದು ಅಂದ್ರೆ 8ರಿಂದ 25 ವಯಸ್ಸಿನ ಗುರುಕುಲದಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲಿಯುವಂತದ್ದು ವಿದ್ಯೆ. ಆಮೇಲೆ ಕೆಲವು 64 ಕಲೆಗಳು, ಜೀವನಕ್ಕೋಸ್ಕರ ಕಲೆಗಳು ಕಲಿಯುವಂತದ್ದು. ಆಮೇಲೆ ಈ ಬ್ರಹ್ಮಾಂಡದ ವಿದ್ಯೆ, ಬ್ರಹ್ಮಜ್ಞಾನವನ್ನ ಕಲಿಯುವಂತದ್ದು, ಅನೇಕ ವಿದ್ಯೆಗಳನ್ನ ಗುರುಕುಲದಲ್ಲಿ ಕಲಿಸ್ತಾ ಇದ್ರು ಅವಾಗ. ಆಮೇಲೆ 50 ವರ್ಷದ ನಂತರ ಮಕ್ಕಳಿಗೆ ಮದುವೆ ಮಾಡಿ ಅವರು ಎಲ್ಲರಿಗೂ ಸಮಾಜದಲ್ಲಿ ಒಳ್ಳೇದನ್ನ ಹೇಳ್ಕೊಂತ, ನ್ಯಾಯ ನೀತಿ ಹೇಳ್ಕೊಂತ ಅಡ್ಡಾಡುವಂಥದ್ದು. ಎಲ್ಲಿವರೆಗೆ? 75 ವಯಸ್ಸಿನವರೆಗೆ. 75 ವಯಸ್ಸಿನ ನಂತರ ಸರ್ವಸ್ವಂಗ ಪರಿತ್ಯಾಗ ಮಾಡಿ ಸನ್ಯಾಸಿ ಆಗುವಂಥದ್ದು, ತ್ಯಾಗ, ಪೂರ್ಣ ತ್ಯಾಗ ಮಾಡುವಂಥದ್ದು. ಇದು ಪುರುಷಾರ್ಥಗಳು. ಇವು ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಂದು ಪುರುಷಾರ್ಥಗಳು. ಇವು 4 ಆಶ್ರಮಗಳು ಪದ್ಧತಿ ಈ ದೇಶದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಇತ್ತು. ಇದು ಎಷ್ಟು ಚೆನ್ನಾಗಿದೆ ಈ ಪರಿಕಲ್ಪನೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಂಸಾರದಲ್ಲಿದ್ದು ಪಾರಮಾರ್ಥ ಮಾಡಿ ಎಲ್ಲವನ್ನ ಅನುಭವಿಸಿ ಅವನು ಮುಕ್ತನಾಗಬೇಕು ಎಂಬುದೇ ಇದ್ರ ಉದ್ದೇಶ. ಸಂಸಾರ ಸುಖವನ್ನ ಅನುಭವಿಸ್ಬೇಕು, ಸಂಸಾರ ಸುಖವನ್ನ ಅನುಭವಿಸ್ಬೇಕು. ಎಲ್ಲರೂ ಸಂಸಾರ ಸುಖವನ್ನ ಅನುಭವಿಸ್ಬೇಕು. ಅನುಭವಿಸಿ ಅದನ್ನೇ ಹಿಡ್ಕೊಂಡು ಕುಂದಿರಬಾರ್ದು, ಅದನ್ನ ಬಿಡಬೇಕು. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು? ಮದುವೆ ಆದ್ಮೇಲೆ 2 ಮಕ್ಕಳು, 4 ಮಕ್ಕಳು, 5 ಮಕ್ಕಳು ಆದ್ಮೇಲೆ ನಂತರ ಗಂಡ ಹೆಂಡತಿ ಅಣ್ಣ ತಂಗಿ ತರ ಬದುಕಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಅದು ನಿಜ ಇದೆ, ಆ ತರನೇ ಇರ್ಬೇಕು. ಹಿಂದೆ ಋಷಿ ಪರಂಪರೆ ಅದೇ ತರನೇ ಇದ್ದಿತ್ತು ಅಲ್ವಾ? ಆಮೇಲೆ ನೀವು ನಿವೃತ್ತರಾಗಿ ನಿಮ್ಮ ಕರ್ತವ್ಯನ ನೀವು ಮಾಡಿ, ಆಮೇಲೆ ಅವ್ರಿಗೆ ಮದುವೆ ಮಾಡಿ, ಆಮೇಲೆ ಅವ್ರ ಜವಾಬ್ದಾರಿ ವಹಿಸಿ ನೀವು ವಾನಪ್ರಸ್ಥಿಗಳಾಗಿ ಜ್ಞಾನವನ್ನು ಅರ್ಜನೆ ಮಾಡ್ತಾ, ಅಂದ್ರೆ ಸನ್ಯಾಸಕ್ಕೆ ತಯಾರಿ ಮಾಡೋದು, ಆತ್ಮವನ್ನ ಗಟ್ಟಿ ಮಾಡ್ಕೊಂತ
ಸಾಧನೆ ಮಾಡ್ಕೊಂತ ಜಪ ಧ್ಯಾನ ಮಾಡ್ಕೊಂತ ಎಲ್ಲರಿಗೂ ಒಳ್ಳೇದನ್ನ ಹೇಳ್ಕೊಂತ ಅಲ್ಲಿ ಸನ್ಯಾಸಿಕ ತಯಾರಿ ಮಾಡ್ಕೊಂಡು ಆತ್ಮವನ್ನ ಬಲಿಷ್ಠ ಮಾಡ್ಕೊಂಡು ಆತ್ಮ ಬಲಿಷ್ಠ ಆದ್ಮೇಲೆ ಸರ್ವಸ್ವ ತ್ಯಾಗ ಮಾಡಿ ಹೋಗೋನ್. ಸಡನ್ ಆಗಿ ಮನೆಯಿಂದ ಬಿಟ್ಟು ಹೋಗೋ ಅಂದ್ರೆ ಬಿಟ್ಟೋಗಕ್ಕಾಗತ್ತಾ? ಬಿಟ್ಟೋಗಕ್ಕಾಗದಲ್ಲ. ಅಯ್ಯೋ, ಮನೆ, ಮಠ, ಹೆಂಡತಿ, ಮಕ್ಕಳು, ಅದಕ್ಕೆ ತಯಾರಿ ಬೇಕಲ್ವಾ? ಅದಕ್ಕೆ ವೇದಗಳು, ಈ ಉಪನಿಷತ್ತುಗಳು ಅದಕ್ಕೆ ತಯಾರಿಯನ್ನ ಮಾಡ್ತವೆ. ಅದಕ್ಕೆ ಹಿಂದೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಹಿಂದೆ ಒಂದೇ ವೇದ ಇದ್ದಿದ್ದು ಅದನ್ನ ಈ ವ್ಯಾಸ ಭಗವಾನರು ಬಂದು ಅವುಗಳು ನಿಮ್ಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತಂದು 4 ಭಾಗಗಳನ್ನಾಗಿ ಮಾಡಿ ಅವರು 4 ಶಿಷ್ಯರಿಗೆ ಒಂದೊಂದು ವೇದಗಳನ್ನ ಕೊಟ್ರು. ಅವರು ಒಂದೊಂದು ವೇದಗಳದ್ದು ಒಂದೊಂದು ಗುರುಕುಲ ಮಾಡ್ಕೊಂಡು ಅದನ್ನ ಬೋಧನೆ ಮಾಡ್ಕೊಂತ ಹೊರಟ್ರು. ಆಮೇಲೆ ಅದಕ್ಕೆ ವೇದಗಳನ್ನ ಅಧ್ಯಯನ ಮಾಡಕ್ಕೆ ಅನೇಕ ಒಂದು ನಿಯಮಗಳಿದ್ದಾವೆ. ಘನಪಾಠ, ಜಟಪಾಠ, ಸ್ವರಪಾಠ ಅಂತಂದು ಆ ನಿಯಮ ಪ್ರಕಾರ ಅವುಗಳನ್ನ ಉಚ್ಚಾರಣೆ ಮಾಡಬೇಕು. ಆಮೇಲೆ ಅದರ ಉಪಾಂಗಗಳನ್ನ ಅಧ್ಯಯನ ಮಾಡಿ ಆ ವೇದದಲ್ಲಿರುವ ಜ್ಞಾನವನ್ನ ತಿಳ್ಕೋಬೇಕು ಅಂತ ಇದೆ. ಆಮೇಲೆ ಸನ್ಯಾಸಕ ನಾವು ಸನ್ಯಾಸಿ ಆಗ್ಬೇಕು ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಷಡ್ ದರ್ಶನಗಳು ಅಂತ ಬರ್ತವೆ, 6 ದರ್ಶನಗಳು ಅಂತ, ಅವುಗಳು ಮೊದಲು ಅಧ್ಯಯನ ಆಗಬೇಕು. ಸಾಂಖ್ಯ ದರ್ಶನ ಆಗಿರ್ಬೋದು, ವೈಶೇಷಿಕ ದರ್ಶನ ಆಗಿರ್ಬೋದು, ಆಮೇಲೆ ನ್ಯಾಯ ದರ್ಶನ ಆಗಿರ್ಬೋದು, ಆಮೇಲೆ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಆಮೇಲೆ ಪತಂಜಲಿ ಯೋಗ ಸೂತ್ರ, ಯೋಗ ದರ್ಶನ, ಇವೆಲ್ಲ 6 ದರ್ಶನಗಳನ್ನ ಅಧ್ಯಯನ ಮಾಡಬೇಕು. ಸರಿಯಾದ ರೀತಿ ಅಧ್ಯಯನ ಮಾಡಿದ್ರೆ ಮುಂದೆ ವೇದಾಂತದ ಇದು ಆಧಾರ ಸ್ತಂಭ ಯಾವುದು? 3 ಪ್ರಸ್ಥಾನತ್ರಯಗಳು, 108 ಉಪನಿಷತ್ತುಗಳು, ಆಮೇಲೆ ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಇವು ನಿಮ್ಗೆ ಅರ್ಥ ಆಗ್ತವೆ. ನೀವು ಪ್ರಸ್ಥಾನತ್ರಯಗಳನ್ನ ಏನು ಓದದೆ ಡೈರೆಕ್ಟ್ ನಾನು ಭಗವದ್ಗೀತೆ ಓದ್ತೀನಿ, ಉಪನಿಷತ್ತು ಓದ್ತೀನಿ, ಭಗವದ್ಗೀತೆ ಓದ್ತೀನಿ, ಉಪನಿಷತ್ತು ಓದ್ತೀನಿ, ಬ್ರಹ್ಮಸೂತ್ರ ಓದ್ತೀನಿ ಅಂದ್ರೆ ಅರ್ಥ ಆಗೋದಿಲ್ಲ ನಿಮ್ಗೆ. ಎಲ್ಲೋ ಒಬ್ಬನಿಗೆ ಅರ್ಥ ಆಗೋದು, ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಷಡ್ ದರ್ಶನಗಳನ್ನ ಮೊದಲು ಅಧ್ಯಯನ ಮಾಡಬೇಕು. ಷಡ್ ದರ್ಶನಗಳ ಅಧ್ಯಯನ ಮಾಡಿದ್ರೆ ನಿಮಗೆ ಈ ವೇದಾಂತ ಅರ್ಥ ಆಗುತ್ತೆ. ಮತ್ತೆ ಷಡ್ ದರ್ಶನಕ್ಕಿಂತ ಮೊದಲು ಆಮೇಲೆ ಆಗಮಗಳಂತ ಬರ್ತವೆ. ಶೈವ ಆಗಮ, ಶಕ್ತ ಆಗಮ, ವೈಷ್ಣವ ಆಗಮ, ಗಣಪತಿ ಆಗಮ, ಆಮೇಲೆ ಮುರುಗನ್ ಆಗಮ, ಸೂರ್ಯ ಸೌರ ಆಗಮ, 6 ಆಗಮಗಳು ಬರ್ತವೆ. ನೀವು ಯಾವ ಒಂದು ಕುಟುಂಬದಿಂದ ಬಂದಿರ್ತಾರೋ ಆ ಒಂದು ಆಗಮದ ಪ್ರಕಾರ ಹೋಗ್ಬೇಕು. ಈಗ ಲಿಂಗಾಯತರ ವೀರಶೈವದಲ್ಲಿ ಬಂದಿರಿ, ಶಿವ ಆಗಮ ಅಂತ 28 ಶಿವಾಗಮಗಳು ಬರ್ತವೆ, ಅದ್ರ ಪ್ರಕಾರ ಹೋಗ್ಬೇಕು. ಶಾಕ್ತರಾಗಿದ್ರೆ ಶಕ್ತಿ ಆಗಮ ಅಂತ ಬರ್ತದೆ, ಅದ್ರ ಪ್ರಕಾರ ಹೋಗ್ಬೇಕು. ಗಾಳಪತ್ಯರಾದ್ರೆ ಗಾಳಪತ್ಯ ಆಗಮ ಪ್ರಕಾರ ಹೋಗ್ಬೇಕು. ಯಾವ್ಯಾವ ಕಮ್ಯುನಿಟಿಯಲ್ಲಿ ಬೆಳೆದು ಆ ಆಗಮವನ್ನ ಇಟ್ಕೊಂಡೇ ಹೋಗ್ಬೇಕು. ಸತ್ಯ ಒಂದೇ, ಎಲ್ಲರೂ ಅಲ್ಲಿಗೆ ಬರ್ತಾರೆ, ದಾರಿಗಳು ಬೇರೆ ಬೇರೆ. ಈಗ ಬುದ್ಧ ಹೇಳಿದ್ದು ಒಂದೇ, ಗೌತಮ್ ಬುದ್ಧ ಹೇಳೋದು ಒಂದೇ, ಆಮೇಲೆ ಈ ಓಶೋ ಏನು ಹೇಳ್ತಾನೆ ಲಾಸ್ಟ್ಗೆ ಅವರು ಎಲ್ಲ ಅಲ್ಲಿಗೆ ಬರ್ತಾರೆ. ಹಾಗೆ ವಿವೇಕಾನಂದ್ರ ಹೇಳಿದ್ದು ಅದೇ, ಶಂಕರಾಚಾರ್ಯ ಹೇಳಿದ್ದು ಅದೇ, ರಾಮಾಚಾರ್ಯ ಹೇಳಿದ್ದು ಅದೇ. ಹೀಗೆ ಎಲ್ಲಾ ಆಚಾರ್ಯರು ಕೂಡ ಹೇಳೋದು ಒಂದನ್ನೇ, ಆದ್ರೆ ದಾರಿಗಳು ಬೇರೆ ಬೇರೆ. ಗುರಿ ಒಂದೇ ಇರುತ್ತೆ, ಹೋಗೋ ದಾರಿಗಳು ಬೇರೆ ಬೇರೆ ಇರ್ತವೆ. ಅದನ್ನ ಯಾರು ಅರ್ಥ ಮಾಡಿಕೊಳ್ಳದೆ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾನು ಈ ವೇದಾಂತದ ಬಗ್ಗೆ ತುಂಬಾ ಮಾತಾಡ್ತೀನಿ ನಾನು. ಯಾಕಂದ್ರೆ ನಾವು 1835 ಈ ಕಡೆಯಿಂದ ನಾವು ವೇದಾಂತ ಮರ್ತಿದ್ದೇವೆ. ಈಗ 2ನೇ ಜನರೇಷನ್ ನಾವು ಮರ್ತೋಗಿರೋದು. ಯಾಕಂದ್ರೆ 10,000 ವರ್ಷಗಳಿಂದ ನಾವು ಈ ವೇದ ಶಿಕ್ಷಣವನ್ನ ನೀಡಿಕೊಂತ ಬಂದಿದ್ದೇವೆ. ಈ ಭಾರತದಲ್ಲಿ ವೇದ ಶಿಕ್ಷಣ ನಡೆದಿದೆ 10,000 ವರ್ಷದ ಹಿಂದೆ. ಅಲ್ಲಿಂದ 1835 ನಡೆದಿದೆ. ಈ ದಾಳಿಕೋರರು ಬಂದ ಮೇಲೆ, ಈಗ ಇಸ್ಲಾಂ ದಾಳಿಕೋರರು ಬಂದು ನಮ್ಮ ಗುರುಕುಲಗಳನ್ನೆಲ್ಲ ನಾಶ ಮಾಡಿದ್ರು. ಮಹಾ ವಿಶ್ವವಿದ್ಯಾನಿಲಯಗಳಿಗೆ ಬೆಂಕಿ ಇಟ್ರು, ಆಚಾರ್ಯನೆಲ್ಲ ಸಾಯಿಸಿದ್ರು, ನಮ್ಮ ಜ್ಞಾನದ ಕೊಂಡಿಯನ್ನ ಕಟ್ ಮಾಡಿದ್ರು, ನಮ್ಮ ಗ್ರಂಥಗಳನ್ನ ಸುಟ್ಟಾಕಿದ್ರು. ದೇವಸ್ಥಾನಗಳು ಕೂಡ ಜ್ಞಾನವನ್ನ ನೀಡುವಂತವು ಆಗಿದ್ವು ಈ ದೇಶದಲ್ಲಿ, ಅವುಗಳನ್ನು ನಾಶ ಮಾಡಿ ಹಾಕಿದ್ರು. ಅವರು ಬಲವನ್ನು ಉಪಯೋಗಿಸಿ ನಾಶ ಮಾಡಿದ್ರು. ಆದ್ರೆ ನಮ್ಮ ಜ್ಞಾನ ಎಂಬುದು ಮಸ್ತಕದಲ್ಲಿತ್ತು, ಪುಸ್ತಕದಲ್ಲಿರಲಿಲ್ಲ. ಹಾಗಾಗಿ ಇನ್ನೂ ಕೂಡ ಅದು ಆಚರಣೆಯಲ್ಲಿತ್ತು. ಆದ್ರೆ 7.5 ಲಕ್ಷ ಗುರುಕುಲಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ವು. ಯಾವಾಗ 1835 ಸಮಯದಲ್ಲಿ ಮೆಕಾಲೆ ಈ ಇಂಗ್ಲಿಷರು ಬುದ್ಧಿಯನ್ನು ಉಪಯೋಗಿಸಿ, ತಮ್ಮದೇ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಇದನ್ನ ಹೇಗೆ ನಾಶ ಮಾಡ್ಬೇಕು ಅಂತಂದೇಳಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡಿ ಅವರು ಶಿಕ್ಷಣವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಅವರು ವ್ಯವಸ್ಥಿತವಾಗಿ ಅವ್ರ ಶಿಕ್ಷಣ ವ್ಯವಸ್ಥೆ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮವ್ರು ಹಾಗೆ ಸ್ವೀಕಾರ ಮಾಡಿದ್ರೆ ಕಣ್ಮುಚ್ಚಿ ಅಂದ್ರೆ ಸ್ವೀಕಾರ ಮಾಡಿಲ್ಲ.
ಆದ್ರೆ ನಮ್ಮನ್ನ ಆ ಸ್ವೀಕಾರ ಮಾಡುವಾಗೆ ಬಲವಂತ ಮಾಡಿದ್ರು. ಹೇಗೆಂದ್ರೆ ಗುರುಕುಲಕ್ಕೆ ನೀಡುವಂತಹ ಅನುದಾನಗಳನ್ನ, ಭೂಮಿಗಳನ್ನ, ದುಡ್ಡನ್ನ ಬರ್ದಂಗ ಕಿತ್ಕೊಂಡ್ಬಿಟ್ರು. ಆಮೇಲೆ ಬಡತನ ಸ್ಟಾರ್ಟ್ ಆಯ್ತು. ಎಲ್ಲ ದೇಶವನ್ನ ದೋಚ್ಕೊಂಡು ಹೊಂಟು ಬಿಟ್ರು. ದೇಶದಲ್ಲಿ ಏನ್ ಇಲ್ದಂಗ್ ಮಾಡಿದ್ರು. ಅವಾಗ ದುಡಿಮೆ ಮಾಡ್ಬೇಕಾಯ್ತು. ಅವಾಗ ಇಂಗ್ಲಿಷ್ ಕಲ್ತವ್ರಿಗೆ ಶಿಕ್ಷಣ, ಅವ್ರಿಗೆ ಹುದ್ದೆ ಕೊಡ್ತಾ ಇದ್ರು. ಅವಾಗ ಆಟೋಮೆಟಿಕ್ ಆಗಿ ನಾವು ಇಂಗ್ಲಿಷ್ ಕಲಿಬೇಕಾಯ್ತು, ಅವ್ರು ಚಾಕ್ರಿ ಮಾಡ್ಬೇಕಾಯ್ತು. ಅಂದ್ರೆ ಇದನ್ನ ನಾವು ಬಲವಂತವಾಗಿ ನಮ್ಮನ್ನ ಈ ದಾರಿಗೆ ದಬ್ಬಿದ್ದಾರೆ. ಆದ್ರೆ ಅವ್ರು ಹೊರಟು ಹೋದ ಮೇಲೆ ನಾವು ನಮ್ಮದೇ ಆದ ಈ ಶಿಕ್ಷಣ ವ್ಯವಸ್ಥೆಯನ್ನ ಮಾಡ್ಕೋಬಹುದಿತ್ತು. ಆದ್ರೆ ದುಷ್ಟ ರಾಜಕೀಯ ವ್ಯವಸ್ಥೆ ಏನಿದೆಯಲ್ಲ ಅದನ್ನ ಮಾಡಲು ಬಿಡ್ಲಿಲ್ಲ. ಅದನ್ನ ಮಾಡಲು ಬಿಟ್ಟಿಲ್ಲ. ಈಗಲೂ ಕೂಡ ಮಾಡಕ್ ಪ್ರಯತ್ನ ಮಾಡಿದ್ರು ಬಿಡ್ತಾ ಇಲ್ಲ. ಯಾಕಂದ್ರೆ ಈ ದೇಶ, ಈ ಸಂಸ್ಕೃತಿ, ಪರಂಪರೆ ನಾಶ ಆಗ್ಬೇಕು ಅವ್ರ ಉದ್ದೇಶ. ಈ ದೇಶದಲ್ಲಿ 2 ಸಿದ್ಧಾಂತಗಳು, 2 ನಾಗರಿಕತೆಗಳು ಏನಿದಾವಲ್ಲ, ಈ ದೇಶದ ಭಾರತ ಸನಾತನ ಧರ್ಮದ ನಾಗರಿಕತೆಯನ್ನ ನಾಶ ಮಾಡಕ್ ನೋಡ್ತಾ ಇದ್ದಾವೆ. ಸರ್ವ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಲ್ಲ, ಎಷ್ಟೋ ಸಾವಿರಾರು ವರ್ಷಗಳಿಂದ ಕೂಡ ಆ ಪ್ರಯತ್ನ ನಡೆದಿದೆ. ಆದ್ರೆ ಈಗ ನಾವಾಗಿನೇ ನಮ್ಮ ಒಂದು ಜನಾಂಗವನ್ನ, ನಮ್ಮ ಒಂದು ಪರಂಪರೆಯನ್ನ, ನಮ್ಮ ನಾಗರಿಕೆಯನ್ನ ನಾವೇ ನಾಶ ಮಾಡ್ಕೊಂಡು ಕೊಂಡಿದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಊರಿಗೂ ಒಂದು ಕಾನ್ವೆಂಟ್ಗಳು ಮಾಡ್ಕೊಂಡು LKG UKG ಮಾಡ್ಕೊಂಡು A ಬಾರ್ A ಪಾಲ್ B ಪಾಲ್ ಬಾರ್ ಅಂತ ನಮ್ಮ ಮಕ್ಕಳನ್ನ ನಾವೇ ಅಜ್ಞಾನಿಗಳನ್ನಾಗಿ ನಾವು ಮಾಡಕ್ ಹೊರಟಿದ್ದೇವೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತೆ ನಮ್ಮ ಮಕ್ಕಳಿಗೆ ವೇದವನ್ನ ಕಲಿಸ್ಬೇಕು, ವೇದಾಂತವನ್ನ ಕಲಿಸಬೇಕು, ಉಪನಿಷತ್ತು ಕಲಿಸ್ಬೇಕು. ನೀವು ಮೆಕಲಿ ಶಿಕ್ಷಣ ಕೊಡಿ, ಆದ್ರೆ ಜೊತೆಯಲ್ಲಿ ಈ ವೇದ ಉಪನಿಷತ್ತು ಜ್ಞಾನ ಭಂಡಾರವನ್ನ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಇದನ್ನ ವ್ಯವಸ್ಥಿತವಾಗಿಯೇ ನಮ್ಮ ಮಕ್ಕಳನ್ನ ಜ್ಞಾನ ವಂಚಿತರನ್ನಾಗಿ ಇವತ್ತಿನ ಸರ್ಕಾರಗಳು ಮಾಡ್ತಿದ್ದಾವೆ. ಆಮೇಲೆ ಹಿಂದೆ ನಮ್ಮನ್ನ ಆಳ್ವಿಕೆ, ಸಾವಿರಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಆಕ್ರಾಂತರು ಮಾಡಿ ಹೋದ್ರು. ಅದೇ ಕಾರ್ಯವನ್ನ ನಮ್ಮವರೇ ನಮ್ಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ನೀವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗೆ ಒಂದು ಗುರು ಪೂರ್ಣಿಮೆಗೆ, ಒಂದು ಗುರು ಪರಂಪರೆಗೆ ನೀವು ಬೆಲೆ ಕೊಟ್ಟಂಗಾಗುತ್ತೆ. ನಾವು ಕುಂಡಲಿನಿ ರಾಜಯೋಗ ಅಂತಂದು ಪ್ರಾಚೀನ ಗುರುಕುಲ ಶಿಕ್ಷಣ ಮಾದರಿಯಲ್ಲಿ ಜ್ಞಾನವನ್ನ ಕೊಡುವಂತಹ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. 18ರಿಂದ 45 ವಯಸ್ಸು ಒಳಗಿರೋರಿಗೆ 1 ವರ್ಷದ ಕೋರ್ಸು, 18ರಿಂದ 60 ವಯಸ್ಸು ಒಳಗಿರೋರಿಗೆ 3 ವರ್ಷದ ಕೋರ್ಸು. ಸ್ತ್ರೀಯರಿಗೆ ಮತ್ತು ಪುರುಷರಿಗೂ ಕೂಡ ನಾವು ವಿದ್ಯೆಯನ್ನ ಕೊಡ್ತೀವಿ. ಅಲ್ಪ ಗುರುದಕ್ಷಿಣತೆ ಸ್ವೀಕಾರ ಮಾಡಿ ಅವರಿಗೆ ವಿದ್ಯೆಯನ್ನ ಕೊಡ್ತಾ ಇದ್ದೀವಿ. ಯಾರು ವಿದ್ಯೆಯನ್ನ ಸ್ವೀಕಾರ ಮಾಡಿದಾರೋ ಅವ್ರಿಗೆ ಆದಂತ ಅನುಭವವನ್ನು ಕೂಡ ಕುಂಡಲಿನಿ ರಾಜಯೋಗ ಅಂತಂದು ನಾವು ಪ್ಲೇ ಲಿಸ್ಟ್ ಮಾಡಿದೀವಿ. ಸಾಧಕರ ಅನುಭವ ಅಂತಂದು ಅವ್ರ ಹೆಸರು ಹಾಕಿದ್ದೀವಿ, ಅವ್ರ ಫೋನ್ ನಂಬರ್ ಕೂಡ ಹಾಕಿದ್ದೀವಿ. ಅವರನ್ನ ನೀವು ಬೇಕಾದ್ರೆ ಮೀಟ್ ಕೂಡ ಮಾಡ್ಬೋದಾಗಿರುತ್ತೆ. ಆ ಅನುಭವವನ್ನು ನೀವು ಕೇಳಬಹುದು. ಯಾಕಂದ್ರೆ ಇಲ್ಲಿ ಯಾವುದು ಕೂಡ ಸುಳ್ಳಿಲ್ಲ. ಯಾವಾಗಲಿ ನೋಡಿ, ಗುರು ಏನ್ ಹೇಳ್ತಾನೋ ಅದನ್ನ ಮಾತ್ರ ಪಾಲಿಸ್ಬೇಕು. ನೀವು ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡ್ಬಾರ್ದು. ಆಮೇಲೆ ನಮ್ಮ ಹತ್ರ ಸಾಧನೆಗೆ ದೀಕ್ಷೆ ತಗೊಂಡ್ಮೇಲೆ ಬೇರೆಯವರು ಏನ್ ಹೇಳಿದಾರೋ ಅದನ್ನೆಲ್ಲ ತಲೆಗೆ ಹಾಕೊಂಡು ನಿಮ್ದೇ ಆದ ಸ್ವಂತ ಬುದ್ಧಿ ಉಪಯೋಗಿಸಿ ಬುದ್ಧಿವಂತರಾಗಕ್ ಹೋಗ್ಬಾರ್ದು. ಈಗ ಪ್ರತಿಯೊಬ್ಬ ಗುರುಗಳಿಗೆ ಅವ್ರದೇ ಆದ ಮಾರ್ಗಗಳು ಇರ್ತವೆ. ಈಗ ಓಶೋ ಅವ್ರದೇ ಒಂದು ಮಾರ್ಗ, ರಾಮಕೃಷ್ಣ ಪರಮಹಂಸ ಅವ್ರದೇ ಮಾರ್ಗ, ಈಗ ಶಂಕರಾಚಾರ್ಯ ಅವ್ರದೇ ಒಂದು ಮಾರ್ಗ, ರಾಮಾನುಜ ಅವ್ರದೇ ಒಂದು ಮಾರ್ಗ. ಮಾರ್ಗಗಳು ಬೇರೆ ಇರ್ತವೆ. ಆದ್ರೆ ಗುರಿ ಮಾತ್ರ ಎಲ್ಲರದು ಒಂದೇ ಇರುತ್ತೆ. ಎಲ್ಲರೂ ಅಲ್ಲಿಗೆ ಬರ್ತಾರೆ. ಕೊನೆಗೆ ದಾರಿಗಳು ಬೇರೆ ಇರ್ತವೆ. ಹಾಗೆ ನಂದೇ ಆದ ದಾರಿ, ನನ್ನ ದಾರಿಯಲ್ಲಿ ನೀವು ಬರ್ಬೇಕಾದ್ರೆ ನಾನು ಹೇಳಿದಂಗೆ ನೀವು ಕೇಳ್ಬೇಕಾಗತ್ತೆ. ಯಾಕಂದ್ರೆ ನಾನು ಆ ದಾರಿಯಲ್ಲಿ ಹೋಗಿ ಗುರಿ ಮುಟ್ಟಿರ್ತೇನೆ. ಅದಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತೇನೆ ಅಲ್ವಾ. ಈಗ ಒಂದ್ಸಲ ಬೆಂಗಳೂರು ನೋಡಿದ್ದಾನಂದ್ರೆ ಅವ್ನ್ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಬೆಂಗಳೂರಿಗೆ. ನೋಡಿದವನ್ ಕರ್ಕೊಂಡು ಹೋಗ್ತಾನೆ, ನೋಡಿಲ್ಲ ಅಂದ್ರೆ ಅವ್ನೇನ್ ಕರ್ಕೊಂಡು ಹೋಗ್ತಾನೆ. ಹಾಗೆ ಗುರುನು ಹಾಗೆ, ತನಗೆ ಅನುಭವ ಆಗಿದೆ, ತನಗೆ ಸಿದ್ಧಿ ಆಗಿದೆ, ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಾನಂದ್ರೆ ಅವನು ತನ್ನದೇ ಆದಿಯಲ್ಲಿ ಕರ್ಕೊಂಡು ಹೋಗಿ ಸಾಕ್ಷಾತ್ಕಾರ ಮಾಡಿಸ್ತಾನೆ. ಇವತ್ತು ಏನಾಗಿದೆ ಅಂದ್ರೆ ಅಂದಕ್ಕನ ಕೈ ಅಂದಕ್ಕನ ಹಿಡದಂತೆ. ಅಂದ್ರೆ ಕುಳ್ಳ ಇನ್ನೊಬ್ಬರು ಕುಳ್ಳನಿಗೆ ದಾರಿ ತೋರಿಸ್ತೀನಿ ಬಾ ಅಂತಂದೇಳಿ ಕರ್ಕೊಂಡು ಹೋಗಿ ಆಳ್ಬಾಯ ಬಿದ್ದಂಗ ಆಗ್ತಾ ಇದೆ ಇವತ್ತು ಸಮಾಜದ ವ್ಯವಸ್ಥೆ. ಇಂಥವ್ರು ಬಹಳಷ್ಟು ಜನ ಇದ್ದಾರೆ. ಇರ್ಲಿ, ಅದು ಅವ್ರವ್ರದ್ದೇ ದಾರಿ ಅದು. ಆದ್ರೆ ನೀವು ಮೋಸ ಹೋಗ್ಬೇಡಿ. ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನೆಯನ್ನ ಮಾಡಿ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳಿ. ಆಮೇಲೆ ಜೀವನದಲ್ಲಿಯೂ ಕೂಡ ರಸಪೂರ್ಣವಾದ ಜೀವನವನ್ನ ಮಾಡಿ. ಸಂಸಾರದಲ್ಲಿ ಆನಂದ ಇದೆ, ಆ ಆನಂದವನ್ನು ಅನುಭವಿಸ್ಬೇಕು. ನೀವು ಸಂಸಾರದ ಆನಂದವನ್ನ, ಸುಖವನ್ನ ನೀವು ಅನುಭವಿಸ್ಬೇಕು. ಅನುಭವಿಸಿದ್ರೆ ಮಾತ್ರ ಇಲ್ಲಿ ನಿಮ್ಗೆ ವೈರಾಗ್ಯ ಬರಕ್ ಸಾಧ್ಯ. ಅದನ್ನ ಏನಾದ್ರೂ ಸಂಸಾರ ಸುಖ ಅನುಭವಿಸ್ತೆ ಅದನ್ನ ಹಂಗ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸನ್ಯಾಸಿ ಹಾಕಿನಿ ಅಂದ್ರೆ ಇವತ್ತು ಅನೇಕರದ್ದು ಕೇಸ್ಗಳೆಲ್ಲ ಆಗಿದ್ದಲ್ಲ, ಆ ತರ ಆಗಕ್ ಸಾಧ್ಯ ಇರುತ್ತೆ. ಸಂಸಾರ ಸುಖವನ್ನ ಅನುಭವಿಸಿ, ಅದನ್ನ ಅನುಭವಿಸಿದ ಮೇಲೆ ಆಮೇಲೆ ಆಧ್ಯಾತ್ಮವನ್ನು ಕೂಡ ಅನುಭವಿಸಿ. ಯಾಕಂದ್ರೆ ನಮ್ಮ ಋಷಿ ಮುನಿಗಳು ಸಂಸಾರ ಮತ್ತು ಪಾರಮಾರ್ಥ ಎರಡನ್ನೂ ಮಾಡಿದ್ದಾರೆ. ಇದು ಋಷಿ ಪರಂಪರೆಯ ರಾಷ್ಟ್ರ ಭಾರತ, ಸನ್ಯಾಸಿ ಪರಂಪರೆಯ ರಾಷ್ಟ್ರ ಅಲ್ಲ. ನಾನು ಯಾರನ್ನೂ ಸನ್ಯಾಸಿ ಆಗ್ರಿ ಅಂತ ಹೇಳೋದಿಲ್ಲ.
ಸನ್ಯಾಸಿ ಇದಕ್ಕೆ ನಾನು ಪ್ರೋತ್ಸಾಹ ಕೊಡೋದೇ ಇಲ್ಲ. ಸಂಸಾರದಲ್ಲಿದ್ದು ಗಂಡ ಹೆಂಡತಿ ಸಂಸಾರದಲ್ಲಿದ್ದು ಚೆನ್ನಾಗಿ ಸೆಕ್ಸ್ ಅನ್ನ ಚೆನ್ನಾಗಿ ಅನುಭವಿಸಿ, ರಸವನ್ನ ಅನುಭವಿಸಿ, ಆಮೇಲೆ ಆಧ್ಯಾತ್ಮಿಕಕ್ಕೆ ಬನ್ನಿ. ಅವಾಗ ನಿಮ್ಗೆ ಸ್ಪಷ್ಟವಾಗಿ ಅಧ್ಯಾತ್ಮ ಅರ್ಥ ಆಗತ್ತೆ. ಅರ್ಧಂಬರ್ಧ ಸುಖ ಅನುಭವಿಸಿ ಆಧ್ಯಾತ್ಮಕ್ಕೆ ಬಂದ್ರೆ ಅದು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ನೋಡಿ, ಎಷ್ಟೋ ಜನ ಗಂಡ ಹೆಂಡತಿಯರಿಗೆ ನಾನು ದೀಕ್ಷೆ ಕೊಟ್ಟಿದ್ದೇನೆ. ಗಂಡ ಹೆಂಡತಿಯರೇ ಅವರು ಸೆಕ್ಷನ್ ಎಲ್ಲ ಅನುಭವಿಸಿ ಮಕ್ಕಳು ಮಾಡ್ಕೊಂಡು ಗಂಡ ಹೆಂಡತಿಯರು ದೀಕ್ಷೆ ತಗೊಂಡು ಆರಾಮ್ ಸಾಧನೆ ಮಾಡ್ತಾ ಇದ್ದಾರೆ. ತುಂಬಾ ಜನ ಇದ್ದಾರೆ ನನ್ನ ಹತ್ರ. ಗೃಹಸ್ಥರು ಗಂಡ ಹೆಂಡತಿ ಇಬ್ರು ಸಾಧನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದೆಲ್ಲ ಅನುಭವಿಸಿದ ಮೇಲೆ ಅದು ಸಾಕು ಅನಿಸ್ಬೇಕು. ಸಾಕು ಅನಿಸಿದ್ಮೇಲೆ ನೀವು ವೈರಾಗ್ಯದಿಂದ ಈ ಕಡೆ ಬಂದಾಗ ಆ ಕಡೆ ಮನಸ್ಸು ವಾಪಸ್ ಹೋಗೋದಿಲ್ಲ, ಆ ಕಡೆ ಚಿಂತನೆ ಮಾಡೋದಿಲ್ಲ. ಅವಾಗ ನೀವು ಅಧ್ಯಾತ್ಮದಲ್ಲಿ ಮುಂದೆ ಹೋಗಕ್ ಸಾಧ್ಯ ಆಗುತ್ತೆ. ಈ ಒಂದೇನಾದ್ರೂ ಈ ಸೆಕ್ಸಲ್ ಎಂಬುದು, ಈ ಒಂದು ಆಸೆ ಎಂಬುದು ಮನಸ್ಸಿನಲ್ಲಿ ಇದ್ದು ಬಿಟ್ರೆ ಅವನಿಗೆ ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ಎತ್ತರಕ್ಕೆ ಬೆಳೆಯಲಿ, ಆದ್ರೆ ಒಳಗಡೆ ಅದು ಸುಸ್ತಾ ಇರುತ್ತೆ. ಅವನು ಮುಂದೆ ಹೋಗಕ್ ಬಿಡೋದೇ ಇಲ್ಲ. ಈ ತರ ಸನ್ಯಾಸಿಗಳು ಬಹಳ ಜನ ಇದ್ದಾರೆ. ಕೆಲವು ಜನ ಎಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಕೂಡ. ಏನ್ ಮಾಡೋದು, ನಾವು ಕಾವ್ಯ ಹಾಕ್ಕೊಂಡ್ಬಿಟ್ಟಿವಿ, ಆದ್ರೆ ಆಶೆ ಇತ್ತು ಕಾವ್ಯ ಹಾಕ್ಕೊಂಡ್ಬಿಟ್ಟಿವಿ. ಈ ತರನು ಕೂಡ ಕೆಲವರು ನನ್ನ ಹತ್ರ ಮಾತಾಡಿದ್ದಾರೆ. ಇದು ಸತ್ಯ ಇದೆ. ಅದಕ್ಕೋಸ್ಕರ ನಾವು ಸನ್ಯಾಸ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬಾರ್ದು. ಸಂಸಾರದಲ್ಲಿದ್ದು ನಾವು ಪಾರಮಾರ್ಥ ಸಾಧಿಸ್ಬೇಕು. ಋಷಿ ಮುನಿಗಳ ತರ ಬದುಕಬೇಕು. 4 5 8 ಮಕ್ಕಳನ್ನ ಅಡಿಕೊಂಡು, ಒಬ್ರಲ್ಲ ಅಂದ್ರೆ ಇಬ್ರನ್ನ ಹೆಂಡತಿಯರು ಮದುವೆ ಮಾಡ್ಕೊಂಡು 8 10 ಮಕ್ಕಳು ಮಾಡ್ಕೊಂಡು ಸಂಸ್ಕೃತಿ ಪರಂಪರೆ ವೇದ ಎಲ್ಲ ಕಲಿಸಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ನೀವು ಸಾಧನೆಯಲ್ಲಿ ನಿರತರಾಗಬೇಕು. ಇದೇ ನಮ್ಮ ಭಾರತೀಯ ಸಂಸ್ಕೃತಿ, ಇದೇ ನಮ್ಮ ಭಾರತದ ಪರಂಪರೆ. ಇದನ್ನೇ ರಜನೀಶ್ ಅವರು, ಓಶೋ ಅವರು ಇದನ್ನೇ ಅವ್ರು ಹೇಳಿರೋ. ತುಂಬಾ ಜನ ಅವ್ರನ್ನೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ಜ್ಞಾನದ ಮಟ್ಟಕ್ಕೆ ಏರಕ್ ಹೋಗದೆ, ಅವರನ್ನ ಅರ್ಥ ಮಾಡಿಕೊಳ್ಳದೆ, ಅವ್ರು ಯಾಕೆ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳದೆ ಸುಮ್ನೆ ಅವ್ರಿಗೆ ಕೆಟ್ಟ ಹೆಸರನ್ನ ಮಾಡುವಂತವ್ರು ಬಹಳ ಜನ ಇದ್ದಾರೆ. ಸಾಂಪ್ರದಾಯಸ್ಥ ಜನ ಇದ್ದಾರೆ. ಆದ್ರೆ ಯಾವುದೇ ವ್ಯಕ್ತಿ ಅಧ್ಯಾತ್ಮದಲ್ಲಿ ಉನ್ನತ ಹಂತಕ್ಕೆ ಹೋಗಿದ್ದಾನೆ ಅಂದ್ರೆ ಅವನಿಗೆ ನಾವು ಬೆಲೆ ಕೊಡಬೇಕು. ಅವನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಅದು ಯಾರೇ ಆಗಿರ್ಲಿ, ವಿವೇಕಾನಂದ್ರ ಆಗಿರ್ಲಿ, ರಾಮಕೃಷ್ಣ ಪರಮಹಂಸ ಆಗಿರ್ಲಿ, ಶಂಕರಾಚಾರ್ಯ ಆಗಿರ್ಲಿ, ಸಾಯಿಬಾಬಾ ಆಗಿರ್ಲಿ, ಅನೇಕ ಜನ ಗುರುಗಳು ಅಂದ್ರೆ ಸಾವಿರಾರು ಜನ ಇದ್ದಾರೆ. ಗುರು ಪದವಿ ಅದು ಒಂದು ಸ್ಥಾನ, ಅದು ಜವಾಬ್ದಾರಿಯುತವಾದ ಸ್ಥಾನ. ಯಾರು ಗುರುಪದದಲ್ಲಿ ಇರ್ತಾರೋ ಅದು ಜವಾಬ್ದಾರಿಯನ್ನ ನಿರ್ವಹಿಸ್ಬೇಕು. ಗುರುಕುಲ ಪರಂಪರೆಯನ್ನ ಬೆಳೆಸ್ಬೇಕು, ಜ್ಞಾನವನ್ನ ಬೆಳೆಸ್ಬೇಕು. ಈ ಸನಾತನ ಧರ್ಮವನ್ನ ಹೆಚ್ಚು ಪ್ರವರ್ಧಮಾನ ಬರೋದಕ್ಕೆ ಶ್ರಮಿಸ್ಬೇಕು ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೂ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.